ತಾತೊಂದು ಒಂದು ಗಡಿಯಾರ ಐತೆ ಬೈ, ಅಲಾರಾಮ್ ಇಕ್ಕೋರೆ ಅಂತ ಸೌಂಡ್ ಬರುತ್ತಲ್ಲ, ಹಾಂ ಅಲಾರಾಮ್ ಸೌಂಡ್ ಬರ್ತಿತ್ತು. ಇವಾಗ ಅದು ಸೌಂಡ್ ಬರ್ತಾಯಿಲ್ಲ 4 ದಿನದಿಂದ. ಸೌಂಡ್ ಬರ್ತಾಯಿಲ್ಲ ಅಂದ್ಬಿಟ್ಟು 4 ದಿನದಿಂದ ಮೇಲ್ಗಡೆ ಎದೊಳ್ತಾ ಇಲ್ಲ, ಹಾಸಿಗೆ ಮೇಲೆ ಮಲ್ಕೊಂಡವ್ರೆ. ಈ ಡಾಕ್ಟ್ರನ್ನ ಕರ್ಕೊಂಬಂದು ತೋರಿಸ್ದೆ. ಅವ್ರು ಹೇಳಿದ್ರು, ಸರ್ ಇದು ಮೆಡಿಕಲ್ಲು ಇಂಜೆಕ್ಷನ್ ವೈದ್ಯಕೀಯದಲ್ಲಿ ಆಗೋದಿಲ್ಲ, ಈ ಥರ ವಿಚಿತ್ರ ನಾವು ನೋಡೇ ಇಲ್ಲ ಲೈಫಲ್ಲಿ, ಅದನ್ನು ರೆಡಿ ಮಾಡಿಸ್ಕೊಂಡು ತಗೊಂಬಂದರೆ ಅವ್ರು ಎದೊಳ್ತಾರೆ ಅಂತ ಅವ್ರು ಹೇಳ್ತಾವ್ರೆ. ಹಾಂ ಅವರೇ ಡಾಕ್ಟ್ರ್ ಹೆಂಗೆ ಹೇಳ್ತಾವ್ರೆ. ಅದು ಒಂದು ಆಗಿದ್ರೆ ಏನೋ ತಲೆ ಕೆಡ್ಸ್ಕೊಂತಿರಲಿಲ್ಲ. ಬಲ್ಗಡೆ ಕಿವಿಗೆ ಒಂದು, ಎಡಗಡೆ ಕಿವಿಗೆ ಒಂದು ಹಿಡ್ಕೊಂಡವ್ರೆ. ಇದು ಬಲ್ಗಡೆದು, ಎಡಗಡೆ ದಿನ ತೋರಿಸ್ತೀನಿ. ತಗೊಂಡು ಹೋದ್ರೆ ನಿಮಗೆ ಇಮಿಡಿಯೇಟ್ಲಿ ಕೆಲಸ ಆಗುತ್ತೆ ಬೈ. ಇದು ಏನು ಗೊತ್ತಾ ಬೈ, ಇದು ಸೌಂಡ್ ಹಿಂಗೆ ಕುಡುಕುಡ ಅಂತ ಹೊಡ್ಕೊಳ್ಳುತ್ತಲ್ಲ, ಅವಾಗ ನಮ್ಮ ಮನೆ ಕೋಳಿನೂ ಎದೊಳ್ತಾ ಇತ್ತು, ಈಗ ಅದು ಎದೊಳ್ತಾ ಇಲ್ಲ. ಕೋಳಿ ಏನೋ ಇನ್ನೊಂದು ತಂದ್ಬಿಡೋಣ, ಆ ಕೋಳಿಲಿ ಮೊಟ್ಟೆಲಿ ನಮ್ಮ ತಾತಂಗೆ ಆಮ್ಲೆಟ್ ಮಾಡ್ಕೊಡ್ಬೇಕಾಯ್ತು, ಈಗ ಅದು ಬರ್ತಾ ಇಲ್ಲ. ಏನು ಮಾಡೋಣ ಹೇಳಿ. ಏನಾದ್ರು ನೀವೇ ಮಾಡ್ಕೊಡೋಣ, ಇಲ್ಲ ನಮ್ಮ ಕೈಲಿ ಆಗಲ್ಲ ಕಣೋಣ. ಮೆಕ್ಯಾನಿಕ್ ಅಲ್ಲ ನೋಡಿ, ನಾನು ಅಣ್ಣ ಒಂದು 10 ಎಕರೆ ಜಮೀನು ಐತಣ್ಣ, ಅದ್ರಲ್ಲಿ 1 ಎಕರೆ ನಿಮಗೆ ಬರ್ದು ಕೊಟ್ಬಿಡ್ತೀನಿ, ಏನಾದರೂ ಒಂದು ಮಾಡೋಣ ಪ್ಲೀಸ್ ಕಣೋಣ. ಅಣ್ಣ 2 ಎಕರೆ ಬರ್ದು ಕೊಟ್ಬಿಡ್ತೀನಿ ಕಣ, ಇಲ್ಲೇ ಪೇಪರಲ್ಲಿ ಸೈನ್ ಹಾಕಿ ಕೊಟ್ಬಿಡ್ತೀನಿ ಅಣ್ಣ, ಎಲ್ಲ ನಮ್ಮ ಹೆಸರಲ್ಲೇ ಇರೋದು ಕಣಣ್ಣ, ಏನಾದ್ರು ಒಂದು ಮಾಡ್ಕೊಡೋಣ. ಕಂಗ್ಸಮಿ ಬೆಡ್ತ ಹತ್ರ ಒಂದು ಲೇಔಟ್ ಐತಣ್ಣ, ಅದು ಒಂದು ಕೊಟ್ಬಿಡ್ತೀನಿ, ಏನಾದ್ರು ಮಾಡೋಣ. ನಾನು ಹೇಳದಷ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನೀವು ಅವ್ರು ಮುಗಿಸ್ಕೋಬೇಕು ಅಂದ್ರೆ ಜಲ್ದಿ ಹೋಗಿ ಮಾಡಿಸ್ಕೊಳ್ಳಿ ಅಷ್ಟೇ. ಅಣ್ಣ ಈಗ ನಾನು ಇರೋ ಟೈಮ್ ಇಲ್ಲ ಅಣ್ಣ, ಈಗ ಏನಾರು ನಾನು ಹೋಗೋ ಅಷ್ಟರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನೀವೇ ಜವಾಬ್ದಾರಿ ಅಣ್ಣ, ಯಾಕೆಂದ್ರೆ ನೀವೇ ಹೇಳಿ ಕಳಿಸ್ತಾ ಇರೋದು ನನ್ನ. ನಾನು ನಿಮ್ದು ಇದ್ರ ಮೇಲೆ ಹೋಗ್ತಾ ಇದ್ದೀನಿ, ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆದರೆ ನೀವೇ ಜವಾಬ್ದಾರಿ ಅಣ್ಣ, ಹೇಳ್ಬಿಟ್ಟಿದ್ದೀನಿ ಈಗ. ಹಾಂ